ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಮ್ಮ ಬಸವಗೌಡ ಪಾಟೀಲ್ ಯತ್ನಾಳ್ ಮಾತುಗಳಂತ ನೀವು ಕೇಳಿದ್ದೀರಿ. ಬಾಯಿಗೆ ಏನು ಬರ್ತದೆ ಮಾತಾಡಿಬಿಡುವಂಥದ್ದು, ಅದನ್ನು ಒಂದಿಷ್ಟು ನಾವು ಬೆನಿಫಿಟ್ಟು ಆಗಿದ್ದಿಲ್ಲ ಅಂತಲ್ಲ. ಇವತ್ತೇನೋ ಶಾರ್ ಅವರು ತೆಗೆದುಹಾಕಿ ತಪ್ಪ ಹಾಗೆ ಹೀಗೆ ಮಾತಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು, ಮರಳಿ ಅವರನ್ನು ಪಕ್ಷಕ್ಕೆ ತೊಗೊಳ್ಬೇಕು ಅನ್ನೋಂಥ ಮಾತುಗಳು ಕೇಳಿದಾಗ ಸಹಜವಾಗಿ ಇವರು ಮಾತಾಡಿದಂಥ ಮಾತುಗಳು ನಾಳೆ BJPಗೆ ಲಾಭ ಆಗಬಹುದಾ, ಕಠೋರ ಹಿಂದುತ್ವದಿಂದ ಕರ್ನಾಟಕದಲ್ಲಿ ಗೆಲ್ಲಬಹುದಾ BJP, ಮತ್ತು ಯಡಿಯೂರಪ್ಪರನ್ನು ಬದಿಗೆ ಸರಿಸೋದ್ರಿಂದ ಇವ್ರಿಗೆ ಲಾಭ ಆಗಬಹುದಾ BJPಗೆ ಅನ್ನೋ ಅನೇಕ ಪ್ರಶ್ನೆಗಳು ಇವತ್ತು ಕೊಡ್ತಾ ಇದ್ದಾವಂತ. ಯಾಕಂದರೆ ಅವ್ರನ್ನ ತೊಗೊಂಡ್ರು ಈಗ ಕಿತ್ತಾಕಿದ್ದಾರೆ ಅವರನ್ನು. ಯಾಕಂದ್ರೆ ಅವ್ರ ಮಾತಿಗೆ, ಅವ್ರ ನಾಲಿಗೆಗೆ. ಈಗ ಮತ್ತೆ ಅದೇ ನಾಲಿಗೆಯಿಂದ ನಮ್ಮ ಹೆಸರು ಚೆನ್ನಾಗಿ ಆಗ್ಯದ. ಮದ್ದೂರಲ್ಲಿ ಜನ ಬಂದಿದ್ದು ನೋಡೆ, ಮತ್ತೊಂದು ನೋಡೆ, ಇವತ್ತು ಜನ ಅವ್ರ ಹಿಂದೆ ಸುತ್ತೋದು ನೋಡೆ BJP ಮತ್ತು ಅದರಲ್ಲೂ ಶಾರ್ ಅವ್ರ ಮನಸ್ಸಿನಲ್ಲೇ ಒಂದು ಏನೋ ಆಸೆ ಹುಟ್ಟಿರಬಹುದು ಅಂತ ಮನಸ್ಸದು. ಬಟ್ ಅದೇ ಕಾಲಕ್ಕೆ ಇಲ್ಲಿ ನಿಮಗೆ ಗೊತ್ತದ, ನಮ್ಮ ಬಾನು ಮುಸ್ತಾಕ್ ಅವ್ರಿಗೆ ಈ ನಾಡ ಹಬ್ಬದ ಉದ್ಘಾಟನೆ ಸಂದರ್ಭದಲ್ಲಿ ಮುಸ್ಲಿಮ್ನಿಂದ ಉದ್ಘಾಟಿಸಬಾರ್ದು, ಬೇರೆ ಅನ್ಯ ಧರ್ಮದಿಂದ ಮಾಡಿಸ್ಬಾರ್ದು, ಕೇವಲ ಸನಾತನಿಗಳು ಮಾತ್ರ ಉದ್ಘಾಟನೆ ಮಾಡಬೇಕು ಅನ್ನುವಂಥ, ಸನಾತನ ಧರ್ಮದ ಬಂದಂಥದ್ದು ಹಿಂದೂ ಧರ್ಮದಲ್ಲಿ ಅದು ಆರಾಧನೆ ಆಗುವಂಥದ್ದು, ಚಾಮುಂಡಿ ಹಿಂದೂಗಳ ದೈವ ಅಂತ ಹೇಳ್ತಾ ಅಲ್ಲೇ ದಲಿತರಿಗೂ ಸಹ ಅಂತಂದ್ರೆ ಈ ಅಸ್ಪೃಶ್ಯರಿಗೂ ಸಹ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಮಾತಾಡಿದರು ಅನ್ನುವಂಥ ಅವ್ರ ಮೇಲೆ ಆರೋಪ ಆಗಿದೆ ಈಗಾಗಲೇ. ಅದು ಯತ್ನಾಳ್ ಅವರು ದಸರಾದಲ್ಲಿ ಚಾಮುಂಡಿ ದೇವಿಗೆ ಸನಾತನ ಧರ್ಮದವರು ಮಾತ್ರ ಹೂ ಮುಡಿಸಬೇಕು, ದಲಿತ ಮಹಿಳೆಗೂ ಅದಕ್ಕೆ ಅವಕಾಶವಿಲ್ಲ ಎಂಬ ಹೇಳಿಕೆ ನೀಡಿದ್ದಾರೆ ಅಂಥೇಳಿ ಇವು ಕೇಸು ಆಗಿದೆ ಹೈಕೋರ್ಟ್ನಲ್ಲಿ. ಅದು ಎಷ್ಟೊಂದು ನಿಲ್ತದೋ ಇಲ್ಲ ಗೊತ್ತಿಲ್ಲ. ಅವ್ರ ಪರವಾಗಿ ವಾದ ಮಾಡಿದಂಥ ವೆಂಕಟೇಶ್ P. ದಳವಾಯಿ ಅವ್ರು ಹೇಳ್ತಾರೆ, ಸನಾತನ ಧರ್ಮಕ್ಕೆ ಸೇರಿದ ವ್ಯಕ್ತಿ ಮಾತ್ರ ದಸರಾ ಉದ್ಘಾಟಿಸಬೇಕು, ದಲಿತ ಸಮುದಾಯಕ್ಕೆ ಸೇರಿದ ಮಹಿಳೆ ದಸರಾ ಉದ್ಘಾಟಿಸುವಂತಿಲ್ಲ ಎಂದು ಅರ್ಜಿದಾರರು ಹೇಳಿಲ್ಲ, ಅವರ ಹೇಳಿಕೆಯನ್ನು ತಪ್ಪಾಗಿ ವರದಿ ಮಾಡಲಾಗಿದೆ ಅಂತ ಅವರು ಅದನ್ನು ರೆಕ್ಟಿಫೈ ಮಾಡಲಿಕ್ಕೆ ಸುಧಾರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇನ್ನು ಕೋರ್ಟ್ ಏನು ಡಿಸಿಷನ್ ತೊಗೊಳ್ತದೆ, ಡಾಕ್ಯುಮೆಂಟ್ಸ್ ಆ ಸಂದರ್ಭಕ್ಕೆ ಬಿಟ್ಟಂಥದ್ದು, ಕೋರ್ಟಿಗೆ ಬಿಟ್ಟಂಥದ್ದು, ಕೋರ್ಟಿಂದ ನಂಬ್ತದನ್ನು ಬಿಡ್ತದನೋ ಆ ಸಾಕ್ಷ್ಯವೇ ನಿಲ್ಲುವಂಥದ್ದು. ಆ ಸಾಕ್ಷಿ ಇವರಿಲ್ಲಪ್ಪ ದಲಿತರಿಂದ ಸಹಿತ ಹೂ ಮುಡಿಸುವಂತಿಲ್ಲ, ಹೂ ಹಾಕುವಂತಿಲ್ಲ ಅನ್ನೋಂಥ ಮಾತಾಡಿದ್ದು ಮಾತ್ರ ಇವತ್ತು ಬಹಳಷ್ಟು ಏನಪ್ಪ ಅಂದ್ರೆ ವೈರಲ್ ಆಗ್ತಾಯಿದೆ, ಅದ್ರ ಬಗ್ಗೆ ಚರ್ಚೆ ಆಗ್ತದಂತ. ಅಂದರೆ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಈ ಸನಾತನ ಮನಸ್ಥಿತಿ ಜನ ಇನ್ನೂ ಅವರ ಮನದಿಂದ ಈ ದಲಿತರು, ಹಿಂದುಳಿದವರು, ನಮ್ಗೆ ಸೇರಿದವರೆಲ್ಲ ಅವರಿಗೆ ನಾವು ಶ್ರೇಷ್ಠರು ಅನ್ನೋದು ಭಾವನೆ ಅದನ್ನು ತೋರಿಸಿಕೊಡುವಂಥದ್ದಾಗಿದೆ ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗ ಸಾಕಷ್ಟು ನಮ್ಮ ಒಂದು ಕಾರ್ಯಕ್ರಮಗಳನ್ನೆಲ್ಲ ಇತ್ತೀಚೆಗೆ ಬದಲಾವಣೆ ಆಗ್ತದೆ, RSS ಏನೋ ಮೌಲ್ಡ್ ಆಗಲಿಕ್ಕೆ ನಾವು ವಾದ ಮಾಡ್ತಾ ಇರ್ತೀವಿ ಮೇಲಿನ ಮೇಲೆ. ಅದು ಕೇಳಿದಾಗ ಇದು ಕೇಳಿದ ಕೆಲವೊಂದಿಷ್ಟು ಜನ ಸುಮ್ಮನೆ ಏನೋ ಮಾತಾಡ್ತಾರಪ್ಪ ಈ ಮನುಷ್ಯ ಅನ್ನುವಂಥ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಈಗ ಸಾಕ್ಷಿ ಅನ್ನುವಂಗೆ ಈ ಯತ್ನಾಳ್ ಮಾತಾಡಿದ್ದು ನೋಡಿದಾಗ ಸಹ ನಮ್ಮ ಕಾಮೆಂಟು ಬಂದು ಆ ಮಾತು ಬೇರೆ ಬರಲಿ. ಆದರೆ ಒಂದೇ ದಿನದಲ್ಲಿ ಎಲ್ಲ ಬದಲಾಗೋದಿಲ್ಲ, ಬಟ್ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಅಂದಿದ್ವಿ. ಇವತ್ತು ಅದಕ್ಕೆ ಬಂದಿದ್ವಿ. ಯಾಕಂದ್ರೆ ಈ ದೇಶದಲ್ಲಿ ಹುಟ್ಟಿ ಬೆಳೆದಂಥವ್ರು RSSದವ್ರು, ನಾವು ಇಲ್ಲಿ ದೇಶದಲ್ಲಿ ಹುಟ್ಟಿ ಬೆಳೆದಂಥವ್ರು ಒಂದಿಷ್ಟೇನೋ ಆಗಿದಾವೆ ಇತಿಹಾಸದಲ್ಲೇ ತಪ್ಪು ಒಪ್ಪುಗಳು. ಬದಲಾಗೋದಕ್ಕೆ ಅವಕಾಶ ಕೊಡುವಂಥ ಕೆಲಸ ನಮ್ಮಿಂದ ಎಲ್ಲರಿಂದ ಆಗಬೇಕು ಅನ್ನೋದು ಒಂದು ಆಸೆ ಅಷ್ಟೆ. ಅದು ಆಗ್ತದೆ ಅಂತ ನಾವು ಬಯಸ್ತಾ ಇಲ್ಲ. ಅದೇನೂ ಇಲ್ಲೇ ನಮ್ಮ ಯತ್ನಾಳರು ಮಾತ್ರ ಸ್ಪಷ್ಟವಾಗಿ ಸನಾತನಗಳ ಮನಸ್ಸು ಏನಪ್ಪ ಅಂತಂದ್ರೆ ದಲಿತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಕೆಳಜಾತಿಯವರಾಗಿರ್ಬೋದು, ಇವರು ಅರ್ಹರಲ್ಲ, ಸನಾತನಿಯರ ಮಟ್ಟದಲ್ಲಿ ಸಮನಾಗಿರುವಂಥವ್ರಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಈ ಯತ್ನಾಳರಲ್ಲಿದೆ. ಬಟ್ ಇಂಥ ಮನಸ್ಥಿತಿ ಮೇಲ್ಮೇಲೆ ಎಕ್ಸ್ಪೋಸ್ ಆಗ್ತಾ ಹೋಗ್ತಾ ಇದ್ರೆ ಈಗೇನೋ ಒಳ್ಳೆಯ ಅಭಿಪ್ರಾಯ ಮೂಡ್ತಾ ಇದೆ RSS ಮತ್ತು ಅವರ ಸಂಘ ಪರಿವಾರದ ಜನರಲ್ಲೇ ಒಂದಿಷ್ಟು ಜನರಿಂದಾಗೆ ಅದು ಕರಿಗೆ ಹೋಗ್ತದನ ಅನ್ನುವಂಥದ್ದು. ಇಂಥ ವ್ಯಕ್ತಿಯನ್ನು ಮನಸ್ಸಿಗೆ ಬಂದಿದ್ದಲ್ಲಿ ಮಾತಾಡುವಂಥ ವ್ಯಕ್ತಿಯನ್ನು ಮತ್ತೆ ಪಕ್ಷಕ್ಕೆ ತೆಗೆದುಕೊಳ್ಳೋದು ಎಷ್ಟು ಸರಿ ಅಂತೇಳಿ ಅವ್ರ ಮಿತ್ರರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವು ನೋಡ್ರಿ, ಲಿಂಗಾಯತ ಅನ್ನುವಂಥ ಧರ್ಮ ಅಥವಾ ಲಿಂಗಾಯತದ ವೀರಶೈವ ಅನ್ನೋದು 3 ಕುಟುಂಬಗಳ ಮಧ್ಯದಲ್ಲಿ ಸಿಕ್ಕಾಗಿಕೊಂಡದಂತೇಳಿ ಮಾತಾಡ್ತಾ ಇದ್ದಾರೆ ನಮ್ಮ ಈ ಒಂದು ಯತ್ನಾಳ್. ಆ 3 ಜನ ಯಾರ್ಯಾರು ಅಂತಂದ್ರೆ, ಒಂದು ಖಂಡ್ರೆ ಮಿಲ್ತನ, ಎರಡನೇದ್ದು ಶಿವಶಂಕರಪುರ ಮಿಲ್ತನ, ಮೂರನೇದು ಯಡಿಯೂರಪ್ಪರ ಮಿಲ್ತನ. ಇವರು 3 ಮಂದಿ ಕೈಯಾಗ ಈ ಎಲ್ಲ ವೀರಶೈವರು ಮತ್ತು ಲಿಂಗಾಯತ ಸಿಕ್ಕಾಕಿಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದು ಒಂದು ರೀತಿಯ ಸರಿ, ಇದನ್ನು ತಪ್ಪು ಮಾತಾಡಿದ್ರೆ ಅಂತ ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಏನು ಹೇಳಬೇಕಾಗಿತ್ತಪ್ಪ ಅಂತಂದ್ರೆ ಅವರು ಲಿಂಗಾಯತರಲ್ಲೇ ಏನಪ್ಪ
ಈ 3 ಕುಟುಂಬ ಅಷ್ಟು ಆಳ್ತಾ ಇದ್ದ, ಉಳಿದವ್ರ ಬೆಲೆ ಇಲ್ಲ. ನಾವೆಲ್ಲ ಬಡವರ ಧ್ವನಿ ಆಗಬೇಕು, ಲಿಂಗಾಯತ ಸಮುದಾಯದ್ದು ಮತ್ತು ವೀರಶೈವ ಸಮುದಾಯದ್ದು ಅನ್ನುವಂಥ ಮಾತನ್ನು ವಾದ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಆದರೆ ಇನ್ನೊಂದು ಕಡೆ ಅವ್ರು ಮಾತಾಡಿದ್ದು ನೋಡಿದಾಗ ಸಹಜವಾಗಿ ಅವರು ಸಹ ಪಂಚಮಸಾಲಿ ಲಿಂಗಾಯತರು ಬೇರೆ, ಪಂಚಮಸಾಲಿ ವೀರಶೈವರು ಬೇರೆ, ಮತ್ತು ಅವರಲ್ಲಿ ಒಡಕುಗಳು ಅಥವಾ ಹಿಂದಿರಬೇಕು ಅನ್ನುವಂಥ ಮಾತನ್ನು ಮಾತಾಡೋದು ನೋಡಿದಾಗ ಇವರು ಒಂದಕ್ಕೆ ಬದ್ಧತೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಕೂಡಬೇಕಂತ ಕೆಲವು ತ್ಯಾಗ ಮಾಡಬೇಕಾಗ್ತದೆ. ತ್ಯಾಗ ಮಾಡೋರು ಯಾರು ಅಂತ ಇದು ನೋಡಿದ್ರೆ ಖಂಡ್ರೆ ಅವರು ತ್ಯಾಗ ಮಾಡ್ತಾ ಇಲ್ಲ, ನಮ್ಮ ಸರಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಶಾಮನೂರು ಶಿವಶಂಕರಪುರ ನಮ್ಮದು ಸರಿಯಪ್ಪ ವೀರಶೈವ ಅಂತ ಮಾತು ಮಾತಾಡ್ತಾರೆ. ಪಂಚಪೀಠಗಳ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಭಕ್ತಿ ಇಟ್ಕೊಂಡು, ಅದೇ ಯಡಿಯೂರಪ್ಪನವರು ಸಹಿತ ಅದೇ ರೀತಿಯಾಗಿದ್ದಾರೆ. ಹೀಗಾಗಿ ಇವತ್ತು ಲಿಂಗಾಯತ ಅನ್ನುವಂಥ ಜಾಮದಾರ್ ಮತ್ತು ಜೊತೆಗಾರರು ನಮ್ಮ ಇನ್ನುಳಿದ ಪೀಠನಿಗಿಂತಲೂ ನಮ್ಮ ವಿರಕ್ತ ಮಠದ ಸ್ವಾಮೀಜಿಗಳು ಇದನ್ನು ವಿರೋಧಿಸ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಅವರೆಲ್ಲ ಒಡಕದ ಅದನ್ನು ಇವತ್ತು ಸಿದ್ದರಾಮಯ್ಯರು ಹೊಡೆದ್ರು, ಮತ್ತೊಬ್ಬರು ಹೊಡೆದ್ರು ಅಂತ ರಾಜಕಾರಣಿಗಳು ಮಾತಾಡ್ತಾ ಇರ್ತಾರೆ. ಆ ಮತ್ತು ಬೇರೆ ಯಾರು ಹೊಡೆಯೋ ಪ್ರಶ್ನೆ ಇಲ್ಲ. ಅವರಲ್ಲೇ ಭಿನ್ನಾಭಿಪ್ರಾಯಗಳು ಇರೋದ್ರಿಂದಾಗೆ ಸಹಜದ ರಾಜಕಾರಣಿಗಳನ್ನು ದುರುಪಯೋಗ ಮಾಡ್ಕೊಳ್ತಾರೆ. ಯಡಿಯೂರಪ್ಪನ ಒಂದು ರೀತಿ ಸದುಪಯೋಗ ಮಾಡ್ಕೊಂಡ್ರೆ, ಸಿದ್ದರಾಮಯ್ಯ ಮತ್ತೊಂದು ರೀತಿ ಸದುಪಯೋಗ ಮಾಡಿಕೊಂಡ್ರು, ಇನ್ನೊಬ್ಬರು ಮತ್ತೊಂದು ರೀತಿ ಕನ್ನಡ ತಾವು ಉಳಿಸೋದು ತಮ್ಮದೇ ಆದಂಥದ್ದು. ಈ ಒಟ್ಟಾರೆಯಾಗಿ ರಾಜಕೀಕರಣಗೊಂಡಂತಹ ವಿಷಯಗಳು ಇವೇನಪ್ಪ ಅಂತಂದ್ರೆ ಸಹಜವಾಗಿ ಚರ್ಚೆಗೆ ಒಳಗಾಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲೇ ನಮ್ಮ ಯತ್ನಾಳರವರು ಈ 3 ಕುಟುಂಬಗಳ ಬಗ್ಗೆಯೂ ಒಂದಿಷ್ಟು ಸೂಕ್ಷ್ಮ ವಿಮರ್ಶೆ ಮಾಡೋದನ್ನು ಟೀಕಿಸೋದನ್ನು ನೋಡಿದಾಗ ಇಂತಹ ಒಂದು ಅಭದ್ರ ಮಾತುಗಳನ್ನು ಮಾತಾಡುವಂತಹ ಕೂಡಿಸ್ಕೊಂಡು ಹೋಗುವಂಥ ಮಾತುಗಳಿರಲಿಲ್ಲ. ತಮ್ಮ ಮೂಗಿನ ನೇರಕ್ಕೆ ಯಾವ ಸರಿ ಅನ್ನಿಸ್ತದೆ ಅದಷ್ಟೇ ಮಾತಾಡುವಂಥ ಯತ್ನಾಳರಿಂದಾಗೆ ನಾಳೆ BJPಗೆ ಹೌದು ಹಿಂದುತ್ವದಿಂದ ಇವತ್ತು ಅಧಿಕಾರ ಹಿಡಿದದ, ಅದು ಎಲ್ಲಿವರೆಗೆ ಅಂತ ಇನ್ನು ಎಷ್ಟು ವರ್ಷ ಹೋಗ್ಬೋದು ಹಿಂದುತ್ವದಿಂದ. ಇವತ್ತು ಎಷ್ಟೋ ಈ ಬಲಪಂಥಿ ಅಲ್ರಿ ಅಥವಾ ಸಂಘ ಪರಿವಾರದವ್ರನ್ರಿ ಅಥವಾ ಮತ್ತೇನೋ ಅಲ್ರಿ RSS ಅವರಂದ್ರಿ ನಾವು ಮೀಸಲಾತಿ ವಿರೋಧಿ ಅಲ್ಲ ಅಂತಂದ್ರೆ ಮೀಸಲಾತಿ ಕೊಡೋದನ್ನು ಇನ್ನಷ್ಟು ಹೆಚ್ಚು ಮಾಡಿಸೋದನ್ನು ಮುಂದಾಗಿಸ್ತಾ ಇರ್ತಾರೆ ಅನ್ನೋದು ನಾವು ನೋಡ್ತಾ ಬಂದಿದ್ದೀವಿ. ಈಗಾಗಲೇ ನಿಮಗೆ ಹಿಂದಿನ ಒಂದು ವಿಡಿಯೋದೆಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಅಶೋಕರಂಥವ್ರಾಗಿರ್ಬೋದು ಮತ್ತಾರು ಆಗಿರ್ಬೋದು ಈಗ ಸರಿ ಇಲ್ಲ ಮುಂದೆ ಮಾಡಿರಿ ಅದು ನುಗ್ಸುವಂಥದ್ದು. ಮೀಸಲಾತಿ ವಿರೋಧ ಮಾಡೋರಿಗಿಲ್ಲ, ಆದರೆ ಮೀಸಲಾತಿಗೆ ಸರ್ವೆ ಬೇಕು. ಮುಖ್ಯವಾಗಿ ಕೋರ್ಟ್ಗಳು ನೀವು ಎಲ್ಲಿದ್ರೆ ಬೆಸ್ಟ್ ಜನಸಂಖ್ಯೆ ಇದ್ರೆ ಕೇಳ್ತಾರೆ. ನಿಮ್ಗೆ ಹೆಲ್ಪ್ ಮಾಡಬೇಕಾದ್ರೆ 50% ಮೇಲೆ ಮಾಡಬೇಕಾದ್ರೆ ಜನಸಂಖ್ಯೆ ಎಲ್ಲಿದೆ ಎಷ್ಟು ಕೊಡಬೇಕು ನಿಮಗೆ ಅಂತೇಳಿ ಅದನ್ನು ಮಾಡಲಿಕ್ಕೆ ಹೊರಟ್ರೆ ಅದು ಮಾಡಿಸ್ಕೊಡುವಾಗಿಲ್ಲ. ಇದು ಮನೋಸ್ಥಿತಿ ಮುಂದೆ ಆಗ್ತಾ ಹೋಗೋದು. 1931ರಿಂದ ಇವತ್ತಿನವರೆಗೆ ಬರೀ ಮುಂದೆ ಹಾಕೋದಾಗಿದೆ ಸರ್ವೆ, ಜಾತಿ ಸರ್ವೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಮತ್ತು ಜಾತಿ ಸರ್ವೆ ಮಾಡಿಸ್ಬೇಕಾಗಿದ್ದು ಕೇಂದ್ರ ಸರ್ಕಾರ ಅಂತ ಅಲ್ಲಿ ಬಂದಂಥ ಯಾವುದೇ ಇರಲಿ ಇಲ್ಲಿವರೆಗೆ ಯಾವ ಸರ್ಕಾರವೂ ಅದಕ್ಕೆ ಮುಂದಾಗಿರಲಿಲ್ಲ. ಅದು ಈ ಸಲ ರಾಹುಲ್ ಗಾಂಧಿಯವರು ಮುಂದಾಗಿದ್ದರೆ ಹೊಸ ವಿಚಾರಧಾರೆ ಯುವಕ ಹೊಸ ಚಿಂತನೆಗಳು ಮಾಡ್ತಾಯಿದ್ದಾರೆ. ಜೊತೆಗೆ ಪಾದಯಾತ್ರೆ ಮೂಲಕ ಈ ದೇಶದ ಪರಿಸ್ಥಿತಿ ಏನಾದರೂ ಉಳ್ಕೊಂಡಿದ್ದಾರೆ, ಈ ಎಲ್ಲರ ಪರಿಸ್ಥಿತಿ ಯಾವ ರೀತಿ ಅದ ಮತ್ತು 90% ಜನ ಹೇಗಿದ್ದಾರೆ ಅನ್ನುವಂಥ ಅರ್ಥವನ್ನು ಇವತ್ತು ಮಾಡ್ಕೊಂಡಿದ್ದರಿಂದಾಗಿ ಅವ್ರು ಸರ್ವೆ ಆಗಬೇಕು, ಜಾತಿ ಸರ್ವೆ ಆಗಬೇಕು ಬೆನ್ನು ಹತ್ತಿದಾಗ ಅನಿವಾರ್ಯವಾಗಿ ಅದು ಒಂದು ಅದೇನಿತ್ತು ನೀವು ಕುತ್ತಿಗೆ ಬಂದಾಗ ಸಹಜವಾಗಿ 2027ಕ್ಕೆ ಜಾತಿ ಸರ್ವೆ ಮಾಡಿಸ್ಬೇಕಂತೇಳಿ ನಮ್ಮ ಮೋದಿಯವರು ಅಂದ್ರೆ ಅದ್ರ ಅಲ್ಲಿಯವರು ಮತ್ತೇನು ಚೇಂಜ್ ಆಗ್ತಾ ಗೊತ್ತಿಲ್ಲ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಈ ಮೀಸಲಾತಿಗೆ ಬೇಕಾಗಿದ್ದು ಸರ್ವೆ, ಆ ಸರ್ವೆಯನ್ನು ಮಾಡಿಸಂಗೆ ಹೋಗಿಬಿಟ್ರೆ ಹೋಗಿಬಿಡ್ತು, ಮೀಸಲಾತಿ ತಪ್ತದೆ ಎಲ್ಲರಿಗೂ ಅನ್ನುವಂಥ ಮನೋಸ್ಥಿತಿನೂ ಈ ಎಲ್ಲ ನಾಯಕರಲ್ಲಿ ಇರೋದರಿಂದಾಗಿ, ಅದರಲ್ಲೂ BJP ಮತ್ತು RSS ನಾಯಕರಲ್ಲಿ ಇರೋದರಿಂದಾಗಿ ಸಹಜವಾಗಿ ಅವ್ರ ವಿರೋಧಿಗಳು ಇಲ್ಲಪ್ಪ ಇವರು ಇಲ್ಲಿಯ ಮೀಸಲಾತಿ ಇನ್ನೊಬ್ರು ಕೊಡದಂಗೆ ಒಯ್ಯುವಂಥ ನಾಟಕ ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪ ಮಾಡ್ತಾ ಇರ್ತಾರೆ. ಇವರು ಮೀಸಲಾತಿ ವಿರೋಧಿಗಳು ಮೆರಿಟ್ ಅಂತ ಹೇಳ್ತಾ ಕೇವಲ ಮೇಲ್ಜಾತಿ ಕೈಯಲ್ಲಿ ಅಧಿಕಾರ ಉಳಿಯುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಅಂತೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಈ ಆರೋಪಗಳು ಬರ್ತಾ ಗಂಭೀರ ಆಗ್ತಾ ಜನ ಒಕ್ಕಟ್ಟು ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನಾಯಕರು ಅದರ ಸದುಪಯೋಗ ಪಡ್ಕೊಂಡು ಸರ್ವೆ ಮಾಡಿಸಿಕೊಂಡು ಆದಷ್ಟು ಆ ಜನರ ವಿಶ್ವಾಸವನ್ನು ಗಳಿಸುವಂಥ ಅಹಿಂದ್ ಮೂಮೆಂಟನ್ನು ಬೆಳೆಸುವಂಥ ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ. ಹೀಗಾಗಿ ಇದೇ ರೀತಿ ಮುಂದುವರೆದ್ರೆ ಈ ಅಹಿಂದ್ ಅನ್ರಿ ಅಥವಾ ಬಿದ್ದ ಸಮುದಾಯ ಅನ್ರಿ ಅಥವಾ OBC ಅನ್ರಿ ಅಥವಾ SC ST ಅಂತನ್ರಿ ಅಥವಾ ಮೈನಾರಿಟಿ ಅನ್ರಿ ಇವರೆಲ್ಲ ಒಗ್ಗಟ್ಟಾಗುವುದಿಲ್ಲ ದೂರ ಇಲ್ಲ. ಆಗ ಅವರು ಅಧಿಕಾರವನ್ನು ಸಹಜವಾಗಿ ಒಗ್ಗಟ್ಟಿನಿಂದ ಕಸ್ಕೊಂಡಾಗ ಒದ್ದಾಡೋಕ್ಕಿಂತಲೂ ಒಂದಿಷ್ಟು ಹೊಸ ಯೋಚನೆಗಳನ್ನ ವಿಚಾರಗಳು ಮಾಡೋ ಜೊತೆಗೆ ಉದ್ಯೋಗಗಳು ಸೃಷ್ಟಿ ಮಾಡಿದರೆ ಎಲ್ಲರಿಗೂ ನಿಶ್ಚಿತವಾಗಿಯೂ ಇದಕ್ಕೆ ಪರಿಹಾರ ಸಿಗ್ಬೋದು ಅಂತೇಳಿ. ಯಾವುದಕ್ಕೆ ಮೀಸಲಾತಿಗೆ ಮತ್ತು ಎಲ್ಲರಿಗೂ ಫ್ರೀ ಎಜುಕೇಷನ್ ಕೊಟ್ಟರಂತೂ ಭಾಳ ಬೆಸ್ಟ್ ಹೈಯರ್ ಎಜುಕೇಷನ್. ಬರೀ SLC PUC ತನಕ ಅಲ್ಲ, ಯಾಕಂದರೆ SLC PUC ತನಕ ನೀವು ಅಕ್ಷರಧಾರ ಮಾಡ್ಕೋಬೋದು, ಬಟ್ ವೈಚಾರಿಕ ಚಿಂತನೆ ಬರೋದು ಅದರ ಮೇಲೆ ಹೆಚ್ಚಿನ ಎಜುಕೇಷನ್ ಮಾಡಿದಾಗ ಮಾತ್ರ ಅನ್ನೋದು ಈಗಾಗಲೇ ಸಾಬೀತಾಗ್ತಾ ಬಂದಿದ್ದದು. ಆ ದಿಶೆಯಲ್ಲೇ ಮಾಡಿದರೆ ಏನಾದರೂ ಒಳ್ಳೆಯದಾದೀತು. ಆಗ ಯತ್ನಾಳಂಥ ನಾಯಕರು ಮರಳಿ ಬರಲಿಕ್ಕಿಲ್ಲ ಅನ್ನೋದು ಒಂದು ಅಭಿಪ್ರಾಯ. ಇದಕ್ಕೇನಂತೀರಿ ನೀವು? ಯತ್ನಾಳರು ನಮ್ಮ ಮೂಗಿನ ವಾದ ಮಾಡ್ತಾ ಮತ್ತು BJPಗೆ ಮರಳಬಹುದಾ? ಆದರೆ BJPಗೆ ಇವರು ಮರಳಿದ್ರೆ ಯಡಿಯೂರಪ್ಪನ ಕಳ್ಕೊಬೇಕಾಗ್ತದೆ.
ಯಾಕೆ ಸಂಯಮದ ನಾಯಕ ಇದ್ದಾರೆ, ಹೇಗೂ ಇರಲವರು, ಅವ್ರ ಬಗ್ಗೆ ನಾವು ಟೀಕೆ ಮಾಡೋಣ ಇಲ್ಲ ಅಂತಲ್ಲ. ಆದರೆ ನಮ್ಮ ಯತ್ನಾಳರಿಗಿಂತಲೂ ಹೆಚ್ಚು ಸಂಯಮದ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುವಂಥ ವ್ಯಕ್ತಿ ಅವರಾಗಿದ್ದಾರೆ ಅನ್ನೋದು ಇದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H16 ನ್ಯೂಸ್ 2016 ಸತ್ಯದ ಕೈಗಿರಲಿ. ವಂದನೆಗಳು.